ಎಲ್ಲೋದ್ರೆ ಬಟ್ಟ ಏನ್ಲ ಬಟ್ನು ಕಾಣ್ತಾ ಇಲ್ಲ. ಗೌಡ್ರೆ ಗೌಡ್ರೆ ಎಲ್ಲೋ ಅಲ್ಲ ಎಲ್ಲ ಕಾಣ್ತಾ ಇಲ್ವಲ್ಲ ಗೌಡ್ರೆ ಬಂದೆ ಗೌಡ್ರೆ ಒಂದ್ 2 ನಿಮಿಷ ಕಾಪಿ ತವಲ್ಲ ಗೌಡ್ರೆ ಆಯ್ತು ಬೆಳಗ್ಗೆನೆ ಇವ್ರದೊಳ್ಳೆ ಗೌಡ್ರೆ ಬೇಯಿಸ್ತಿದ್ದೀನಿ ಗೌಡ್ರೆ ಆಗೋಯ್ತು ಓ ರೈಟ್ರೋ ಎಲ್ಲೋದಪ್ಪ ರೈಟ್ರೋ ಒಂದು ನ್ಯೂಸ್ ಪೇಪರ್ ತಂದು ಕೊಡಲ್ಲ ಬೆಳಗ್ಗೆನೆ. ಇವ್ರದ್ದು ಯಾವಾಗ್ಲೂ ಇದಕ್ಕಪ್ಪ ನಮ್ಗೆ ಬಿಜಾನ್ ಕೆಲ್ಸಗಳಿರ್ತವೆ ನೋಡ್ರೆ. ಎಲ್ಲೋದಪ್ಪ ತಪ್ಪೋಗೋಯ್ತು ನೋಡ್ರೆ, ಅದು ಸ್ವಲ್ಪ ಹೊರಗಡೆ ಹೋಗಿದೆ. ಏನು ಇಂಗ್ಲಿಷ್ ಪೇಪರ್ ತಂದ್ಬಿಟ್ಟಿದೆ ಸುಮ್ಮನೆ ಹಿಂಗೆ ಇಟ್ಕತೀನಿ ಜನ ನೋಡ್ತೀರಾ ಆಮೇಲೆ ನೋಡ್ತೀರಾ, ಆಮೇಲೆ ಫ್ರೀ ಆದಾಗ ನೋಡ್ತೀರಾ ಹೆಂಗೆ. ಅದೇನ್ ಲೆಕ್ಕ ನೋಡೋದು ಅದನ್ನೆಲ್ಲ ನೋಡ್ತಿಲ್ಲ. ಸರಿ ಅವ್ನು ಇನ್ನೂ ದುಡ್ಡು ಕೊಟ್ಟಿಲ್ಲ, ಅವ್ನಿಗೊಂದು ಮಾತು ಹೇಳ್ಬಿಡಿ ನೀವು. ಅದೇನಾಯ್ತು ಇದು ತೆಂಗಿನ ತೋಟದ್ದು? ಅದೇ ತೆಂಗಿನ ತೋಟದ್ದು ನೋಡಿ 50,000 ಕೊಟ್ಟವನೆ, ಇನ್ನು 30,000 ಬಾಕಿ ಐತೆ. ನೀವ್ ಒಂದ್ ಮಾತು ಹೇಳ್ಬಿಟ್ಟು ಕ್ಲಿಯರ್ ಮಾಡ್ತೇನಪ್ಪ ನಮ್ಗೆ. ಅದೆಲ್ಲ ನೀನ್ ನೋಡ್ಕದ ಅದೇನ್ ನನ್ಗೆ ತಲೆ ತಿಂತೀನಿ ನಾನು. ಸರಿ 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 ಕೊಳ್ಳಲಿ ಕಾಪಿಯ ಕಾಪಿ ಬಿಸಿದೇ ಇಲ್ವಲ್ಲ, ಬಿಸಿ ಮಾಡ್ಕೊ ಬರಲ್ಲ ಏನ್ ಹುಡುಗರು ಎಷ್ಟು ನೋಡ್ತಿದ್ನಲ್ಲ ಗ್ಯಾಪ್ ಅಲ್ಲಿ ಎಷ್ಟು ನೀನ್ ನೋಡ್ತೀಯ ಅಂಡೆ ಗಂಟೆ ಕುಡಿತೀವಿ ಕಣಪ್ಪ. ಮಂಜು ಏನ್ ಬರೀ ನ್ಯೂಸ್ ಅಲ್ಲಿ ಆಕ್ಸಿಡೆಂಟು ಅದಾಯ್ತು ಇದಾಯ್ತು. ಏನ್ ನೋಡ್ರೆ ಸಮಾಚಾರ ಸುಮಾರು ದಿನ ಆಯ್ತಲ್ಲ ನೋಡಿ. ತುಂಬಾ ದಿನ ಆದ್ಮೇಲೆ ಈ ಕಡೆ ಬಂದ್ಬಿಟ್ಟಿದೆ. ಬಂದೆ ಹಂಗೆ ನಮ್ಮ ಈ 2 ತಿಂಗಳ ಆದ್ಮೇಲೆ ನಮ್ಮ ಹುಡುಗನ್ ಮದ್ವೆ ಇಟ್ಕೊಂಡಿದೀವಿ. ನೆನ್ನೆ ಮೊನ್ನೆ ಆಟ ಆಡ್ಕೊಂಡಿದ್ದಾವಲ್ಲ ಮದುವೆ ಇಲ್ಲ MBBS ಆಗದೆ ಫಾರಿನ್ ಹೋಗ್ಬಿಟ್ಟು MBBS ಮಾಡ್ಕೊಂಡ್ ಬಂದವನ್ಲ. ಆಯ್ತು ಬಿಡು. ಎಷ್ಟ್ ದಿನ ಅಂತ ಇಟ್ಕೊಳ್ಳೋದು, 1-2 ಗಂಟೆ 3 ಗಂಟೆ ಹಾಕಿದ್ರೆ ಬಿದ್ದಿರ್ತಾನೆ. ತೋಟ ಗಿಟ ನೋಡ್ಕೊಂಡು ಅವನು ಫಾರಿನ್ ಹೋಯ್ತೀನಿ ಅಂತವನೆ. ಬೇಡ ಇಲ್ಲ ಇಂಡಿಯಾ ಇಲ್ಲೇ ಇರ್ಲಿ ಬಿಡು, ಇಂಡಿಯಾ ಹುಡುಗಿನೇ ಮದುವೆ ಮಾಡ್ಕೊ ಅಂತ ಒಪ್ಸಿದೀನಿ. ಏನಿಲ್ಲ ತೆಂಗಿನಕಾಯಿ ಎಲ್ಲ ಜಾಸ್ತಿ ಸ್ವಲ್ಪ ಶಾರ್ಟೇಜ್ ಆಗೋ ತರ ಐತೆ. ಮದ್ವೆಗೆ ಬಂದವ್ರಿಗೆ ಒಂದ್ ಸ್ವಲ್ಪ ತೆಂಗಿನಕಾಯಿ ತಾಂಬೂಲ ಎಲ್ಲ ಕೊಡ್ತೀವಲ್ಲ, ತೆಂಗಿನಕಾಯಿ ಶಾರ್ಟೇಜ್ ಆಗಿರಂಗೈತೆ. ಒಂದು ನಿಮ್ಗೆ ಹೇಳೋಣ ಅಂತ. ನೀನ್ ನನ್ ಚಡ್ಡಿ ದೋಸ್ತಿ ಅಲ್ಲ, ನಿನ್ ಮಗನ್ ಅಲ್ಲ ಎಂತ ಚಡ್ಡಿ ದೋಸ್ತಿ ಆದ್ರೂ ಹೇಳೋದ್ ಹೇಳ್ಬೇಕಲ್ವಾ ಫಸ್ಟೇ ಒಂದ್ಸರಿ. ರೈಟ್ರೋ ಹೇಳಿ ಹೇಳಿ ಇಲ್ಲೇ ಇದ್ದೆ. ಇಲ್ಲೇ ಇವ್ರ ಮಗನ್ ಮದ್ವೆಗೆ ಒಂದ್ 5,000 ಕಾಯಿ. 5,000 ಬೇಡ ಗೌಡ್ರೆ, ನಮ್ದ್ರಲ್ಲಿ ಬಿದ್ದೈತೆ. 1,000 ಹಾಕಪ್ಪ ಸಾಕು. 1,000 ಶಾರ್ಟೇಜ್ ಹಾಕ್ಬಿಡಿ. ಬೇರೆ ಏನಾದ್ರು ಬೇಕಾದ್ರೆ ನೋಡ್ಕಪ್ಪ. ಬೇಡ 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 ಗೌಡ್ರೆ, 1,000 ಕಾಯಿ ಸಾಕು. ಸುಮ್ನೆ ಯಾಕೆ ಇದ್ ಮಾಡ್ತೀರಾ ನೀವು? ಮೂಲೆ ಮನೆ ನಿಂಗಂದು ಮದ್ವೆ ಆಯ್ತಲ್ಲ ಮಾಡಿದ್ದು ಅಂತ ನಿನ್ ಗೆಳೆಯ ಮಾಡ್ತೀರಾ ನೀವು. ಊರವ್ರಿಗೆಲ್ಲ ಮಾಡ್ತಾ ಇದೀರಾ, ಹೆಲ್ಪ್ ಮಾಡ್ತಾ ಇದೀರಾ, ಒಳ್ಳೇದು. ಅದಕ್ಕೆ ಸುಮ್ನೆ ಒಂದ್ಸರಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. 1,000 ಕಾಯಿ ಬೇಕಾಯ್ತವೆ. ಅದ್ ಸರಿ ಕಣೆಯ, ಮೊನ್ನೆ ಬತ್ತಿದ್ನ ಹಂಗೆಯ ಬತ್ತಾ ಇದ್ದಂಗೆ ನಿಮ್ಮನೆ ಕಡೆನೆ ಬತ್ತಾ ಇದೆ. ನೀನು ಮಾಡಿ ಮೇಲೆ ಕೂತ್ಕೊಂಡು ಏನೋ ಬುಕ್ ಇಟ್ಕೊ ಓದ್ತಾ ಇದ್ದೆ. ನೀನ್ ಬುಕ್ ನೋಡಬಿಡು, ಯಾವಾಗ್ಲೂ ಬುಕ್ ಇಟ್ಕೊಂಡೆ ಕೂತಿರ್ತೀಯ. ಆದ್ರೆ ಸೆಟ್ರೆ 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 ಅಂದ್ರೆ ನೀನ್ ತಿರ್ಗಿ ನೋಡಿಲ್ವಲ್ಲ ನೀನು? ಯಾವತ್ತು ಮೊನ್ನೆ ಗೌಡ್ರೆ ಹೇಳ್ತೀನಿ ಕೆಲ್ಸ್ಕೊಳ್ಳಿ. ಅದೇನಂದ್ರೆ 2 ವರ್ಷದಿಂದ ನಮ್ಮ ಹುಡುಗಿ ನೋಡ್ಕೊ ಬರೋಣ ಅಂತ ಡೆಲ್ಲಿಗೆ ಹೋಯ್ದ್ನಲ್ಲ. ಹೋಗುವಾಗ ಯಾವ ಫ್ಲೈಟ್ ಅಲ್ಲಿ ಸುಮ್ನೆ ಬೇಜಾರಾಯ್ತದೆ ಅನ್ಬಿಟ್ಟು ಅಲ್ಲಿ ಒಂದ್ ಬುಕ್ ಸ್ಟಾಲ್ ಇತ್ತು, ಪುಸ್ತಕದ ಅಂಗಡಿ. ಹೋಗ ಅಲ್ಲೇನೋ ಸತ್ಯವೇದ ಅಂತ ಇತ್ತು, ಒಂದ್ ಸ್ವಲ್ಪ ದೊಡ್ಡ ಬುಕ್. ನಾನೇ 300 ರೂಪಾಯಿ ಕೊಟ್ಟು ತಗೊಂಡೆ. ಹೋಯ್ತಾ ಓದ್ಕೊಂಡೋಗದ ಅಂತ. ಬಟ್ರೆ ಸೆಟ್ರಿ ಕಾಪಿ ತಾವಲ್ಲ ಆಯ್ತಾ ತಗೊಂಡು ಒಂದ್ 300 ರೂಪಾಯಿ ಕೊಟ್ಬಿಟ್ಟು ತಗೊಂಡೆ ಆ ಬುಕ್. ಸ್ವಲ್ಪ ದೊಡ್ಡದು. ಫ್ಲೈಟ್ ಅಲ್ಲಿ ಓದ್ಕೊಂಡು ಹೋಗಿದೀನಿ. ಹೆಂಗ್ ಹೋಗಿದೀನಿ ಅಂತಾನೆ ಗೊತ್ತಿಲ್ಲ. 5 ಸರಿ ಓದಿದೀನಿ 2 ವರ್ಷದಿಂದ ಇವಾಗವರೆಗೂ. 5 ಸರಿ ಓದಿದೀನಿ ಆ ಬುಕ್. ಅಂದ್ರೆ 5 ಸರಿ ಓದ್ರು ಅರ್ಥ ಆಗದಿರೋ ಬುಕ್ ಓದಿದ್ಯಾ ಬಿಡು ನೀನು. ಅರ್ಥ ಆಗಿಲ್ಲ ಅಂತಲ್ಲ, ಮತ್ತೆ ಪ್ರತಿ ಸರಿ ಓದ್ದಾಗ್ಲೂ ಏನೋ ಒಂದ್ ಹೊಸದ್ ಗೊತ್ತಾಯ್ತೈತೆ. ಆ ಬುಕ್ ಬೇರೆ ಬುಕ್ ಎಲ್ಲ ಒಂದ್ಸರಿ ಓದಿದ್ರು ಬಿಟ್ಬಿಡ್ತೀನಿ ಅಲ್ವಾ. ಆದ್ರೆ ಈ ಬುಕ್ ಮಾತ್ರ 5 ಸರಿ ಓದಿದೀನಿ. ಇನ್ನೂ ಓದ್ಬೇಕು ಅನಿಸ್ತಾ ಇದೆ. ನಮ್ಮೆಲ್ಲರ ಬಗ್ಗೆ ಬರ್ದೈತೆ ಅದ್ರಲ್ಲಿ. ನಿನ್ ಬಗ್ಗೆ, ನನ್ ಬಗ್ಗೆ, ನಮ್ ಜನಗಳ ಬಗ್ಗೆ, ಎಲ್ಲಾರ ಬಗ್ಗೆ ಆ ಬುಕ್ ಅಲ್ಲಿ ಬರ್ತದೆ. ಕಾಪಿ ತಗೊಳ್ಳಿ. ಸರಿ ಸರಿ ಅಲ್ಲ ಕಣೆಯ, ನಿನ್ ಬಗ್ಗೆ ಬರ್ದದೆ, ನನ್ ಬಗ್ಗೆ ಯಾವ ಬುಕ್ಕಲ್ಲ ಬರ್ದದು? ಗೌಡ್ರೆ ನಿಮ್ ಬಗ್ಗೆನೆಲ್ಲ ಎಲ್ಲಾರ ಬಗ್ಗೆನೂ ಬರ್ತದೆ ಬೈಬಲ್ ಅಲ್ಲಿ. ಆ ಸತ್ಯವೇದ ಅಂತ ಐತಲ್ಲ, ತೆಗೆದು ನೋಡಿದ್ರೆ ಏನಂತ ಬರ್ತೈತೆ ಅಂದ್ರೆ, ಯಾರು ಒಬ್ರು ನೀತಿವಂತ ಇಲ್ಲ, ಎಲ್ಲರೂ ಪಾಪಿಗಳು, ಜನಗಳೆಲ್ಲ ಪಾಪಿಗಳು. ನೀವು ಪಾಪಿ, ನಾನು ಪಾಪಿ, ಜನಗಳೆಲ್ಲರೂ ಪಾಪಿಗಳು ಅಂತ ಬರ್ತದೆ. ನಾನ್ ಪಾಪಿ? ಏನ್ ಮಾತಾಡಿಸ್ರಿ ನೀನು? ಅಲ್ಲ ಹುಟ್ಟಾಗಿಂದ ನಾವ್ ಯಾರಿಗೂ ಅನ್ಯಾಯ ಬಯಸಿಲ್ಲ. ಒಂದು ಸಾಯಿಸಿಲ್ಲ ನಾವು. ನಮ್ ತಾತನ ಕಾಲದಿಂದ ದಾನ ಧರ್ಮ ಮಾಡಿರಕ್ ವಂಶ ನಮ್ದು.
ಏನ್ ಮಾತಾಡ್ತಿ ಗೌಡ್ರೆ ಒಂದ್ ನಿಮಿಷ ಹೇಳಿ. ಪಾಪಿ ಅಂದ್ರೆ ನಾವೇನೋ ಮಾಡ್ತೀವಲ್ಲ ಅವಾಗ ಮಾತ್ರ ಬರೋದು ಪಾಪ ಅಲ್ಲ, ಹುಟ್ಟುವಾಗ್ಲೇ ಪಾಪದಲ್ಲಿ ಹುಟ್ಟಿದೀನು. ಸತ್ಯವೇದ ಏನ್ ಹೇಳ್ತದೆ ಅಂದ್ರೆ ಎಲ್ಲರೂ ಅವರು ರಕ್ತನೇ ಪಾಪದಿಂದ ಬಂದಿದೆ, ಅದಕ್ಕೋಸ್ಕರನೇ ನಮ್ಮ ಪಾಪಗಳನ್ನ ಬಿಡಿಸೋಕೆ ಯೇಸು ಸ್ವಾಮಿ ಶಿಲ್ಬೆ ಮೇಲೆ 2000 ವರ್ಷಗಳಿಂದ ಸತ್ತೋದ್ರು. ಅದ್ರಲ್ಲಿ ಈಗ ಹೇಳ್ದಲ್ಲ ರಕ್ತದಲ್ಲೇ ಪಾಪ ಬಂದದೆ ಅಂತ ಇದು ಒಪ್ಕೋತಿದ್ಕಲ್ಲ. ಯಾಕೆಂತಂದ್ರೆ ನಿಮ್ಮ ಅಪ್ಪ ಆಗಿರ್ಬೋದು ಇನ್ ಬೇರೆಯವ್ರಾಗಿರ್ಬೋದು ಇವೆಲ್ಲ ಪಾಪ ಮಾಡವೆ, ಅದಕ್ಕೆ ಪಾಪದ ರಕ್ತ. ನಮ್ ತಾತನ ಕಾಲದಿಂದ ದಾನ ಧರ್ಮ ಮಾಡ್ಕೊಂಡು ಜನಗಳಿಗೆಲ್ಲ ಒಳ್ಳೇದ್ ಮಾಡಿರೋ ವಂಶ ನಮ್ದು. ಪಾಪ ಇಲ್ಲ ಕಣ ಬಿಡ. ಕೇಳಿ, ನಿಮ್ದು ಕೊಟ್ಟಿರೋ ಕೈಯ ಈಸ್ಕೊಂಡಿರೋ ಕೈಯಲ್ಲ ಅಂತ ನಂಗೂ ಗೊತ್ತು. ದಾನ ಧರ್ಮದಿಂದ ಅಲ್ಲ, ನಾವು ಹುಟ್ಟುವಾಗ್ಲೇ ಪಾಪಿಗಳಾಗಿ ಹುಟ್ಟಿರ್ತೀವಿ. ಪಾಪ ಅನ್ನೋದು ಈಗ ಆ ಮೂಲೆ ಮನೆ ಪಟೇಲ್ರು ಮಗ ಏಡ್ಸ್ ತಂದು ಇಟ್ಕೊಂಡವನೆ, ಅವ್ರ ಮಗುಗೂ ಏಡ್ಸ್ ಅಂತೆ. ಮೊನ್ನೆ ಚೆಕ್ ಮಾಡೋ ಆ ಮಗು ಏನ್ ಪಾಪ ಮಾಡಿದ್ದು? ಏನ್ ಮಾಡಿದ್ದಪ್ಪ ಪಾಪ? ಅವ್ರ ಅಪ್ಪ ಮಾಡಿದ್ದು ರಕ್ತದ. ಅದನ್ನೇ ನಾನು ಹೇಳ್ತಾ ಇರೋದು, ರಕ್ತದಲ್ಲಿ ನಮ್ಮೆಲ್ಲರಿಗೂ ಅದೇ ತರ ಒಂದ್ ದೊಡ್ಡ ಸಮಸ್ಯೆ ಇದೆ, ನಮ್ಮೆಲ್ಲರಿಗೂ ಒಂದ್ ದೊಡ್ಡ ರೋಗ ಇದೆ, ಅದ್ರ ಹೆಸರು ಪಾಪ. ಆ ಪಾಪನ ಬಿಡ್ಸಕ್ ಯೇಸು ಸ್ವಾಮಿ ಬಂದಿದ್ದು. ನಾವು ಮಾಡಿದ್ದು ನಾವು ಕಾರ್ಯದಲ್ಲಿ ಮಾಡಿರೋ ಪಾಪ ಅಲ್ಲ, ನಮ್ ಸ್ವಭಾವದಲ್ಲೇ ಇರುವಂತ ಪಾಪನ ಬಿಡ್ಸಕ್ ಯೇಸು ಸ್ವಾಮಿ ಬಂದಿದ್ದು. ಅದೇನೇ ಆಗಿರ್ಬೋದು, ನಾನು ಒಪ್ಪಕ್ಕಿಲ್ಲ ಬಿಡು. ನನ್ನ ರಕ್ತದಲ್ಲಿ ಪಾಪದ ಸ್ವಭಾವ ಇಲ್ವೇ ಇಲ್ಲ. ನೀನ್ ಏನಾರ ಹೇಳ್ಕೊ ಬಟ್ರೆ ತಗೊಬಂದೆ. ಏನ್ ಸೆಟ್ರ್ ಬಂದು ತಲೆ ಕೊರಿತಾನಲ್ಲಪ್ಪ ಬೆಳ್ಬೆಳಿಗ್ಗೆ. ನಿಮ್ ಮನೆಗ್ ಬಂದಾಗ ನರ್ಪೆಟ್ಲ ಇದ್ದಂಗಿದ. ಈಗ ಬ್ರಹ್ಮದಂಗ ಊಟನಲ್ಲ, ಅಡ್ಗೆ ಮನೆ ಪೂರ್ತಿ ಇವನೇ ತಿಂತವನ, ಹೆಂಗೆ ನಂಗೆ ಅರ್ಥ ಆಯ್ತಾ? ನೋಡಲ್ಲಿ ನನ್ಗೊಂದ್ ಬೋಂಡ ಕೊಡ್ಲಾ ಅಂತಂದ್ರೆ ಅವನು ಅಲ್ಲಿ ಮೆತ್ಕ ಬರ್ತಾನೆ, ಅಂಡೆ ಗಾತ್ರ ತಿನ್ಬಿಟ್ಟು ಚೊಂಬ್ ಗಾತ್ರ ಕೊಡ್ತಾನೆ. ಏನ ಅಲ್ಲಿ ಗೌಡ್ರು ಚೆನ್ನಾಗಿರ್ಬೇಕು ಅಂತ ಎಲ್ಲಾನು ಟೆಸ್ಟ್ ಮಾಡಿ ಕೊಡ್ತಾವನೆ. ಎಷ್ಟೇ ತಪ್ಪಲೆ ಗಟ್ಲ ತಿಂತವನಲ್ಲ ಅವನು. ಏನ್ ನೋಡ ಬಂದಾಗ ಹೆಂಗಿದೆ ಈಗ ಹಂಗಾಗ್ಬಿಡವನು. ಸಾಕ್ ಬಿಡಪ್ಪ, ಒಂದ್ ಸಾಕು. ನೀನ್ ಕಚ್ಚಿರೋದ್ ಕೊಡ್ತಿದ್ಯಲ್ಲ. ನೀವು ಮಿಸ್ ಆಗಿ ಎತ್ಕೊಬಿಟ್ಟಿದ್ರಿ ಗೌಡ್ರೆ ಶೆಟ್ರೆ. ನೋಡಿ ಟೇಸ್ಟ್ ನೋಡಿ ಹೆಂಗ್ ಮಾಡಿದನು ಅಂತ. ಚೆನ್ನಾಗ್ ಮಾಡಿದ್ಯಾ, ಆದ್ರೆ ಒಂದ್ ಕೆಲ್ಸ ಮಾಡಪ್ಪ, ಉಪ್ಪು ಜಾಸ್ತಿ ಆಗ್ಬಿಡದೆ. ಉಪ್ಪು ಕಮ್ಮಿ ಮಾಡ್ಕೊಂಡು ತಗೋಬಾ. ಅದ್ರಲ್ಲಿ ಉಪ್ಪು ಕಮ್ಮಿ ಕಡಿಮೆ ಮಾಡ್ಕೊಂಡು ತಗೋಬಾ. ಉಪ್ಪು ಹೆಂಗ್ ಶೆಟ್ರೆ ಕಮ್ಮಿ ಮಾಡಕ್ಕ? ಉಪ್ಪು ಕಮ್ಮಿ ಮಾಡೋಕ್ಕಾಗಲ್ವಾ? ಈಗ ಉಪ್ಪು ಜಾಸ್ತಿ ಮಾಡಿದಿಲ್ಲ. ಉಗಿರಿ ಮಕ್ಕಳಿಗೆ ಉಪ್ಪು ಜಾಸ್ತಿ ಆಗಿದೆ. ಈಗ ನಂಗೋದಿಲ್ಲ, ಉಪ್ಪು ಕಡಿಮೆ ಮಾಡ್ಕೊಂಡು ತಗೋಬಾದು. ಇದು ಯಾವ ಕಾರಣಕ್ಕೂ ಉಪ್ಪು ಕಮ್ಮಿ ಮಾಡಕ್ ಆಗಲ್ಲ ಶೆಟ್ರೆ. ನಿನ್ ಕೈಲಿ ಹೆಂಗ್ ಕಮ್ಮಿ ಮಾಡಕ್ಕದ್ದು ಇದ? ತಗೋಗು ಬೇಡ. ನೋಡ್ರೆ ನಿಮ್ ಬಟ್ಟ ಆಫ್ಟರ್ ಆಲ್ ಬೋಂಡದಲ್ಲಿರೋ ಉಪ್ಪನೇ ತೆಗಿಯಕ ಆಯ್ತಲ್ಲ. ನಮ್ ಪಾಪ ನಾವು ತಗೊಳಕ್ ಆಯ್ತದ? ನಾವು ಮ್ಯಾನುಫ್ಯಾಕ್ಚರ್ ಆಗುವಾಗ್ಲೇ ಬೋಂಡ ಹಾಕುವಾಗ್ಲೇ ಪಾಪದಲ್ಲಿ ಹುಟ್ಟಿದೀವಿ ನಾವು. ಅದಕ್ಕೇನೆ ನಮ್ಗೆ ಯೇಸು ಸ್ವಾಮಿ ಅನ್ನೋರು ಬೇಕು ಹೊಸ ಜೀವನ ಕೊಡಕ್ಕೆ. ಅರ್ಥ ಆಯ್ತಾ? ಅಲ್ಲ ಕಣ್ಲೆ 2000 ವರ್ಷ ಮುಂಚೆ ಇದ್ದ ಯೇಸು ಸ್ವಾಮಿ ಈಗಿರೋ ನನ್ ಪಾಪನೇ ಹೆಂಗ ಓದ್ಕೊಂಡರು? ಯಾಕೆ ಗೌಡ್ರೆ ಹಿಂಗ್ ಮಾತಾಡ್ತೀರಾ? ಈಗ ನೀವು ಮೊನ್ನೆ ಅಡ್ಮಿಟ್ ಆಗಿದ್ರಲ್ಲ, ಟ್ಯಾಬ್ಲೆಟ್ ಎಲ್ಲ ಮಾತ್ರೆ ಎಲ್ಲ ತಗೋದಿರ. ನೀವು ಹುಟ್ಟಿದಾಗ ಅದನ್ನ ತಯಾರು ಮಾಡಿದ್ರ, ನೀವು ಹುಟ್ಟಕ್ಕಿಂತ ಮುಂಚೆನೆ ತಯಾರು ಮಾಡಿದ್ರ? ಏನ್ ಹಿಂಗ್ ತಲೆ ಗುಳಬಿಡ್ತಾವನಲ್ಲ. ನಾನು ಹುಟ್ಟಕ್ಕಿಂತ ಮುಂಚೆನೆ ಕಂಡಿಡ್ದವ್ರೆ ಔಷಧಿಯ. ನೀವು ಹುಟ್ಟಕ್ಕಿಂತ ಮುಂಚೆ ಕಂಡಿಡ್ದಿರೋ ಔಷಧಿ ಇವಾಗ ನಿಮ್ಗೆ ವಾಸಿ ಮಾಡ್ತಾ ಇದೆ. ನಾವೆಲ್ಲರೂ ಹುಟ್ಟಕ್ಕಿಂತ ಮುಂಚೆ ಯೇಸು ಸ್ವಾಮಿ ಶಿಲ್ಬೆ ಮಾಡಿರೋದು, ಇವಾಗ ಶಿಲ್ಬೆಲ್ ಸತ್ತಿರೋದು ನಮ್ನ ವಾಸಿ ಮಾಡಲ್ವಾ? ವಾಸಿ ಮಾಡಲ್ವಾ? ಯಾಕೋ ತಲೆಗಳು ನೋಡಿ, ನಮ್ಗೆ ಇವಾಗ ರೋಗ ವಾಸಿ ಆಗ್ಬೇಕಂದ್ರೆ ನಾವ್ ಯಾವ ತರ ಮಾತ್ರೆ ಹಾಕೋಬೇಕು, ನಮ್ಮಲ್ಲಿರುವಂತ ಪಾಪ ಅನ್ನೋದು ತೊಲಗ್ಬೇಕಂದ್ರೆ ಯೇಸು ಸ್ವಾಮಿನೇ ಆಶ್ರಯ. ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಕೈ ಮುಗಿಯಂಗಿಲ್ಲ. ಅದನ್ನೇ ಆ ಬುಕ್ಕಲ್ಲಿ ಅಷ್ಟೊಂದು ಬರೆದ್ರೆ ನಿಮ್ಗೂ ತಂದ್ಕೊಡ್ತೀನಿ, ಒಂದ್ಸರಿ ಓದಿ. ಅದಿರ್ಲಿ, ಯಾಕೋ ನನ್ಗೀಗ ಸರಿ ಅದೆಲ್ಲ ಬಿಡು ಗೌಡ್ರೆ, ಅದೇನ್ ಕಳ್ಸ್ಕೊಡ್ತೀನಿ ಬೇಡ ಬಿಡಿ. ಅದೆಲ್ಲ ಹೇಳ್ತೀನಿ ಕೆಲ್ಸ್ಕೊಳ್ಳಿ. ಇದೆಲ್ಲ ಮನ್ಸಲ್ಲಿ ಇಟ್ಕೊಬಿಡಿ. ಮದ್ವೆಗ್ ಬರ್ಬೇಕು ನೀವೇ ಮುಂದೆ. ಅದೆಲ್ಲ ಮಾಡಬಿಡ. ನಮ್ಮ ಹುಡುಗನ್ ಮದ್ವೆ ಏನ್ ಗೊತ್ತಾಗೌಡ್ರೆ, ಲಾಸ್ಟ್ ಅಲ್ಲಿ ಒಂದೇ ಒಂದ್ ಮಾತು ಹೇಳ್ಬಿಡ್ತೀನಿ. ನಾವೆಲ್ಲರೂ ಹುಟ್ಟುವಾಗ್ಲೇ ಪಾಪದಿಂದ ಹುಟ್ಬಿಟ್ಟಿದೀವಿ. ಒಂದ್ ಚಿಕ್ಕ ಮಗುನ ಯಾವ್ದೋ ಬೇರೆ ಗ್ರಹಕ್ಕೆ ಕರ್ಕೊಂಡೋಗಿ ಅದಕ್ಕೇನು ಪಾಪ ಪುಣ್ಯನೇ ಗೊತ್ತಿಲ್ಲದೆ ಸಾಕಿದ್ರು ಅದಕ್ಕೆ ಅವಕಾಶ ಸಿಕ್ಕಿದ್ಮೇಲೆ ಮತ್ತೆ ಪಾಪ ಮಾಡೇ ಮಾಡ್ತದೆ. ಯಾಕಂದ್ರೆ ಅಲ್ಲಿ ಸ್ವಭಾವ ಇರ್ತದೆ. ಆ ಪಾಪ ಒಳಗಡೆ ಸ್ವಭಾವ ಇರುತ್ತೆ, ಬಟ್ ಅವಕಾಶ ಇಲ್ದಿರೋದ್ರಿಂದ ಅದು ಪರಿಶುದ್ಧವಾಗಿರ್ತದೆ. ಒಂದ್ ಅವಕಾಶ ಸಿಕ್ತು ಅನ್ಕೊಳ್ಳಿ, ಎಲ್ಲರೂ ಪಾಪ ಮಾಡೇ ಮಾಡ್ತಾರೆ. ಇರ್ಲಿ ಬಿಡೋದು. ನಂಗೆ ಯಾಕೋ ತಲೆನೋವು ಬರ್ತದೆ. ಸರಿ ಬಪ್ಪ ರೈಟ್ರು ನೋಡಪ್ಪ, ಅವ್ನು ನಮ್ಮ ಹುಡುಗಂದು ನಂಬರ್ ಕೊಡ್ತೀನಿ, ಅವ್ನು ಕಳ್ಸ್ಬಿಡ. ಇಲ್ಲ ಏನ್ ಬೆಳಗ್ಗೆನೆ ನನಗೆ ತಲೆ ತಿನ್ಬಿಟ್ನಲ್ಲ ಸೆಟ್ರು. ಇಲ್ಲ, ಈ ಸೆಟ್ರಿಗೆ ಒಂದು ಪಾಠ ಕಲಿಸ್ಬೇಕು. ನನ್ನ ಪಾಪ ನಮ್ ರಕ್ತದಲ್ಲಿ ಪಾಪ ಅನ್ನೋದೇ ಇಲ್ಲ, ಅಂಥದ್ರಲ್ಲಿ ಒಂದು ಪಾಪ ಅಂತಲ್ಲ. ಹೆಂಗಾರ ಒಂದು ಪಾಠ ಕಲಿಸ್ಬೇಕಲ್ಲ ನನ್ಗೆ. ರೈಟ್ರು ಹೇಳಿಕೊಟ್ರೆ
ಏನೇನೋ ಬಂದ ಈ ಮಟ್ಟಕ್ಕೆ ಕೊರ್ದ್ಬಿಟ್ಟು ಅವ್ನು ಹೇಳೋದ್ನೆಲ್ಲ ನೀವ್ ನಂಬ್ತೀರಾ? ಅದ್ಯಾರ ಅಲ್ಲ. ಇನ್ನೊಬ್ರು ಬರ್ದಿರೋ ಅಲ್ಲ book ಕಣೋ, ಹೇಳ್ಕೊಂಡು ನಿಮ್ನ ಅವ್ರು- ಪರಂಪರೆಯಿಂದ ನಾವು ದಾನ ಧರ್ಮ ಮಾಡ್ಕೊಂಡು ಊರಿಗೆಲ್ಲ ಒಳ್ಳೇದ್ ಮಾಡಿರೋರು. ಇಲ್ಲ ನಮ್ಮ ಅವ್ನು ರಕ್ತದಲ್ಲಿ ಪಾಪ ಯಾವ್ದೋ ಒಂದು ಬಂದು- ಬುಕ್ ಓದ್ಬಿಟ್ಟು ನಿಮ್ನ ಪಾಪಿ ಅಂತಾನೆ. ನೀವು ಸುಮ್ನೆ ತಮಾಷೆ ಎಲ್ಲ ಮಾಡ್ಬೇಡಿ ಕೊಡ್ರಿ, ಹೋಲಿ ಬಿಡಿ. ಏನೋ ಆಯ್ತು ಬಿಡು, ನೀನಿಗ್ ಬೇಕು. ಅಯ್ಯೋ ಗೌಡ್ರೆ 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 ಎಲ್ಲ ಒಂದು ಬಾಳೆ ತೋಟ ಐತಲ್ಲ ಗೌಡ್ರೆ, ಪಕ್ಕದಲ್ಲಿ ಬಾವಿ ಇತ್ತಲ್ಲ, ಹಾ. ಅಲ್ಲಿ ಒಂದು ಹುಲಿ ಮರಿ ಬಿದ್ದೋಗಿತ್ತು ಗೌಡ್ರೆ. ಹುಲಿ ಮರಿ ಸಿಕ್ತಾ? ಅಯ್ಯೋ. ಲೇ, ಏ, ಭಾರಿ ಮುದ್ದು ಮುದ್ದಾಗದಕ್ಕಲ್ಲ ಹುಲಿ ಮರಿ ಇದು. ಹ್ಞೂ ಗೌಡ್ರೆ, ಒದ್ದಾಡ್ತಿತ್ತು, ಒದ್ದಾಡ್ತಿತ್ತು. ಇಲ್ಲ 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 ಇಲ್ಲ, ಓ ಭಾರಿ ಚೆನ್ನಾಗದೆ ಕಣದು ಹುಲಿ ಮರಿ. ಗೌಡ್ರೆ ಏನ್ ಮಾಡದ ಗೌಡ್ರೆ ಹುಲಿ ಮರಿ? ಏ, ಇರ್ಲ ಇರ್ಲ ಇಲ್ಲ ಏನೋ ಒಂದ್ ಮಾಡ್ತಾರೆ. ಶೆಟ್ಟಿ ಹೇಳ್ತಾ ಇದ್ದ, ಊಟದಾಗ ಮಕ್ಕಳಿಗೆ ಪಾಪದ ಸ್ವಭಾವ ಇರ್ತದೆ, ಅವ್ರನ್ನ ಬಿಟ್ಟು ಹೋಗಲ್ಲ, ಅವ್ರ ರಕ್ತದಲ್ಲೇ ಬಂದ್ಬಿಟ್ಟಿದೆ ಅಂತ. ಈ ಹುಲಿ ಅಂದ್ರೆ ಏನ್ ಮಾಡ್ಬೇಕು? ಮಾಂಸ ತಿನ್ಬೇಕು, ಮನ್ಸೂನ್ ತಿನ್ಬೇಕು, ಹೌದಲ್ವಾ? ಒಂದ್ ಕೆಲಸ ಮಾಡ್ರಲ್ಲ, ಈ ಹುಲಿನ ತಕೊಂಡೋಗಿ ಹಾಲು ಕುಡಿಸ್ರಿ, ಹುಲ್ ಮೇಯಿಸ್ರಿ, ಕುರಿಗಳ ಮಧ್ಯೆ ಬೆಳೆಸಲ್ಲ ಇದ್ದ. ಸರಿ ಗೌಡ್ರೆ ಆಯ್ತು. ಆ ಸೆಟ್ಗೆ ಪಾಠ ಕಲಿಸ್ತೀನಿ ನಾನು ಎತ್ಕಣ ಹೋಗದ ನೀಟಾಗಿ. ಹಾಲು ಕುಡ್ಸ್ ಬೆಳೆಸಲ್ಲ. ಮಾಡ್ತೀನಿ ಮಾಡ್ತೀನಿ, ಆ ಸೆಟ್ರಿಗೆ ಪಾಠ ಕಲ್ಸ್ಕೊಡ್ತೀನಿ. ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ನೀವು? ಗೌಡ್ರು ಹುಲಿ ಹುಷಾರು. ಈಗ ಹುಲಿನೇ ಹುಲ್ ಮೇಯುತ್ತೆ, ನನ್ನ ಹುಲಿ ನೋಡದ. ಆ ಸೆಟ್ರಿಗೆ ಪಾಠ ಕಲಿಸ್ತೀನಿ. ಕೆಲವು ವರ್ಷಗಳ ನಂತರ ಅಂತ ನೀವು ಸೆಟ್ಟ. ಉಲ್ತಿನಂಗ್ ಮಾಡ್ಬಿಟ್ರೆ ನೀವು. ಮತ್ತೆ ನನ್ನ ಹುಲಿ ಹೆಂಗ್ ಬೀದೋದು? ಏ ಗೆಳೆಯ, ಹಾಯ್. ನಿಮ್ಮನ್ನ ಹೆಂಗೆ? ನೋಡಿ, ನಿಮ್ಮನ್ನ ನೋಡಿ ಪ್ರಪಂಚನೇ ಮಾತಾಡ್ತೆ ಗೌಡ್ರೆ. ಹುಲಿಗೆ ಹುಲ್ ತಿನ್ನಿಸ್ಬಿಟ್ರೆ ನೀವು. ಮತ್ತೆ ಹುಲಿ ಹುಲ್ ತಿಂತದೆ, ಹಾಲು ಕುಡಿತದೆ, ಅನ್ನ ತಿಂತದೆ, ನೀವು ಅಂದ್ರೆ ಮುದ್ದೆನೂ ತಿಂತದೆ ನನ್ನ ಹುಲಿ. ಅಲ್ಲ, ನೀವು ಅಂದ್ರೆ ಕಮ್ಮಿ ಹೇಳಿ. ಇನ್ನೊಂದು ವರ್ಷ ಹೋಗ್ಲಿ, ನಮ್ ಸೆಟ್ರಿಗೆ ನೋಡಿ. ಪಾಠ ಕಲಿಸ್ತೀನಿ ನಾನು. ಗೌಡ್ರು ನಾಯಿ ತರ ಹುಲಿನ ಸಾಕಿದ್ದಾರೆ, ಹೋಗ್ ಮುಟ್ಟಣ. ಲೇ ಈ ಹುಲಿ ಏನ್ ಏ, ಗೊತ್ತಾ? ಬನ್ರವ್ವ. ಹುಲ್ ತಿನ್ನುತ್ತೆ ಮತ್ತೆ ಕಚ್ಚೋದಿಲ್ಲ. ಹಾಲ್ ಕುಡಿಯುತ್ತಂತೆ. ಕಚ್ಚೋದಿಲ್ಲ ಕಡೆ ಬಾಬಾ, ಮಾತಾಡ್ಸು. ಹೌದೇನೆ? ಥ್ಯಾಂಕ್ಸ್ ಕೊಡ್ಲಾ ಗೆಳೆಯ. ಹೆಂಗೆ ಥ್ಯಾಂಕ್ಸ್ ಕೊಡೋದು ಅಲ್ವಾ? ಗೌಡ್ರು ಅಂದ್ರೆ ಗೌಡ್ರು. ಕುರಿ ಮರಿ ಸಾಕಂಗ್ ಸಾಕಿವನೆ. ಮತ್ತೆ ಗೌಡ್ರೆ ನಿಮ್ಗೆ ಯಾವ ಗೌಡ್ರು ಪಾರ್ಟಿ ಅಂದ್ರೆ ಹೇಳಿ? ಗೌಡ್ರೆ ಅಷ್ಟೇ ಬಿಡು. ಗೌಡ್ರು ಗರಮ್ದಾಯ ಗುರು ಗೌಡ್ರು ಅಂದ್ರೆ. ಗೆಳೆಯನ್ ಜೊತೆ ಒಂದು ಕುಣಿತ ಹಾಕ್ತೀನಿ ಕಳ್ಳ, ಅವ್ನು ಮ್ಯೂಸಿಕ್ ಹಾಕಿಲ್ಲ. ಇರಿ ಗೌಡ್ರೆ ಹಾಕಿಸ್ತೀನಿ. ಒಂದ್ ಸಾಂಗ್ ಹಾಕ್ಲಾ ಚೆನ್ನಾಗಿರೋದು. ಏನಾಯ್ತು ಸ್ವಲ್ಪ ಹುಷಾರು. ಗೌಡ್ರೆ ಸಾಕು, ಗೌಡ್ರೆ ಸಾಕು. ನೋಡ್ಲಾ ನನ್ ಗೆಳೆಯ ಹೆಂಗ್ ಕುಡ್ದನು. ಇದು ಕಳ್ಳ ನನ್ ಗೆಳೆಯ ಅಂದ್ರೆ. ನಿಜ ಏನ್ ಅನ್ಕೊಂಡ್ಬಿಟ್ಟಿದ್ರು? ನೀವ್ ಆ ಸೆಟ್ಟಿಗೆ ಪಾಠ ಕಲಿಸ್ಬೇಕಲ್ಲ. ಅಲ್ಲ ನಂಗೆ ಸೌಂಡ್ ಹಾಕ್ಬೇಕು. ಬಾ ಗೆಳೆಯ. ಸರಿ. ಈ ಊರ್ನವ್ರಿಗೆಲ್ಲ ಶಾಕ್ ಆಗ್ಬಿಟ್ಟಿದೆ, ಮನೇಲಿ ಹುಲಿನ ಕುರಿ ತರ ಸಾಕವನಲ್ಲ ಅಂತ. ಗೌಡ್ರ! ಯಾಕ್ಲಾ ಲೆಕ್ಕ ಬರೆಯವನೇ. ಗೌಡ್ರ ಇದಾರ? ಗೌಡ್ರವ್ರೆ ಏನ್ ಹೇಳು. ಗೌಡ್ರ ಜೊತೆ ನಾ ಮಾತಾಡ್ಬೇಕಿತ್ತು. ಏನ್ ಹೇಳಯ್ಯ ಮೊದ್ಲು. ಇಲ್ಲ ಇದನ್ನಲ್ಲಿ ಹೇಳೋದೇನಿಲ್ಲ. ಗೌಡ್ರ ಮಚ್ಚಾಗ್ಲಿ ಹತ್ರ ಬಂದಿದೆ. ಗೌಡ್ರೆ ನೀವು ವಿದೇಶದಿಂದ ಒಂದ್ ತೆಂಗಿನ ಸಸಿ ತಂದು ಕೊಟ್ಟಿದ್ರಲ್ಲ ಗೌಡ್ರೆ, ಹೋಗಲ್ಲ. ಆ ತಳಿ ಫಸ್ಟ್ ಫಲ ಬಿಟ್ಟೈತೆ ನೋಡಿ ಗೌಡ್ರೆ. ಓಹೋ, ಮೊದಲನೇ ತಳಿ ಬಂದಿದ್ದ. ಹ್ಞೂ ಗೌಡ್ರೆ. ಸರಿ ಇರಿ ಗೌಡ್ರೆ ಕೊಡ್ತೀನಿ. ಯಾವನ್ಲ ಮೊದ್ಲು ಹಂಗೆ ಹೇಳದ್ಬಿಟ್ಟು. ಬ್ರೋ ನೀವೇ ಇಸ್ಲಾ ಏನ ನನ್ಗೆ ಮಚ್ಚಿಡಿಯಕ್ ಬರಲ್ಲ ಅನ್ಕೊಂಡ್ಬಿಟ್ಟಿದ್ದೀನಿ ನೀನು. ಗೌಡ್ರೆ ಬ್ಯಾಡ ಗೌಡ್ರೆ. ಕೊಡಲೆ ಏನ್ ಮಚ್ಚಿಡಿಯಕ್ ಬರಲ್ಲ ನನಗೆ. ಗೌಡ್ರೆ ಬೇಡ, ನಿಮ್ಗೆ ಅನುಭವ ಕಮ್ಮಿ. ಗೌಡ್ರಿಗೆ ಏನಾಗುತ್ತು? ರಕ್ತ. ಗೌಡ್ರೆ ಬಟ್ಟೆ ಅಯ್ಯೋ ಕೈ ಕುಯ್ಕೊಂಡ್ನಲ್ಲ. ಓ ಏಟಾಗ್ಬಿಡ್ತಲ್ಲ. ಓ ಬಟ್ಟೆ ತಗೊಬರಲ್ಲ ಬೇಗ. ಬಟ್ಟೆ ತರ ಬೇಗ. ಸುತ್ತ ಬಟ್ಟೆ ಇದ್ಲ. ಗೌಡ್ರೆ ಹುಳಿ ಬಗ್ಗೆ ಎಲ್ಲ ಗೌಡ್ರೆ ಯಾವ್ದೋ ಕುರಿ ಮರಿ ತರ ಹುಲಿ ಸಾಕಿದ್ರಲ್ಲ ಗೌಡ್ರೆ. ಅಯ್ಯೋ
ನಿಮ್ ರಕ್ತ ನಗ್ತೈತೆ ಗೌಡ್ರೆ. ನಗ್ತದೆ ಯಾಕೋ ಇದ್ರ ಚಾಲ್ತಿ ಸರಿ ಇಲ್ಲ. ನೀವು ಹಿಂದೆ ಬನ್ನಿ, ನೀವು ಹಿಂದೆ ಬನ್ನಿ. ನನ್ ಮಾತು ಕೇಳ್ತಿಲ್ಲ ಕಲ ನನ್ ಗೆಳೆಯ ಹೇಳ್ತೀನಿ. ಯಾಕ ರೊಚ್ಚಿದ್ ಬಿಡ್ತಲ್ಲ ರಕ್ತ ಕುಡಿದ ತಕ್ಷಣ ಇದು ಗೆಳೆಯ ಗೌಡ್ರೆ ನೀವು ಹಿಂದೆ ಬನ್ನಿ ಗೌಡ್ರೆ, ಬೇಡ. ಗೆಳೆಯ ಯಾಕೋ ಕೇಳ್ತಲ್ಲ ಕಲ ಸೆಟ್ಟೆ ಯಾಕೋ ನನ್ನ ಮೇಲೆ ಬರ್ತದೆ ಗೌಡ್ರೆ. ಗೌಡ್ರೆ ತಳ್ಳಿ ಅದನ್ನ, ತಗೊಳ್ಳಿ ಗೌಡ್ರೆ, ಬರ್ರಿ ತಗೊಳ್ಳಿ ತಗೊಳ್ಳಿ, ಬಿಸಿಲು ತಗೊಳ್ಳಿ. ಅಲ್ಲ ಗೌಡ್ರೆ, ಏನ್ ಗೌಡ್ರೆ ನೀವು ಆ ಹುಲಿ ಜೊತೆ ಆಟ ಆಡ್ಕೊಂಡು ನೀವೀಗ ಹೊಂಟೋಗ್ತಿದ್ರಲ್ಲ ಈಗ ಅನ್ಯಾಯವಾಗಿ. ಎಷ್ಟು ಮುದ್ದಾಗಿ ಸಾಕಲ್ಲ ಅದ ಹಾಲು ಕುಡಿಸ್ಕೊಂಡು ಹುಲ್ ಮೇಯಿಸ್ಕೊಂಡು ಹಾಡೋದು ನೀವು ಕೈ ಕಾಲೆಲ್ಲ ಪರ್ಚೋಗೈತೆ ನೋಡ್ರಿ, ಹಾಸ್ಪಿಟ್ಲ್ ಹೋಗಲ್ಲ ಮೊದ್ಲು. ಹಾಸ್ಪಿಟ್ಲಿಗಿರ್ಲಿ, ಹಾ ಹಾಸ್ಪಿಟ್ಲಿಗೆ ಆಮೇಲೆ ಇರ್ಲಿ, ಫಸ್ಟ್ ಒಂದು ಸೆಟ್ರ್ ಕಳಿಸ್ಲಾ. ಹೇಳ್ಬೇಕಲ್ಲ ಏನೇ ನಾನು ಹುಲಿಗೆ ಹುಲ್ ತಿನ್ಸ್ಬಿಟ್ಟು ಹಾಲು ಕುಡಿಸ್ ಬೆಳೆಸಿದ್ರು ಅದ್ರ ಸ್ವಭಾವ ಹೋಗಕ್ಕಿಲ್ಲ. ನಾನು ಒಂದು ಇರುವೆನೂ ಕೊಂದವನಲ್ಲ. ಹಲೋ, ಇವತ್ತೊಂದು ಹುಲಿನೇ ಕೊಲ್ಲ ಮಟ್ಟಕ್ಕೆ ನನ್ನ ಪಾಪ ಬತ್ತು ಅಂದ್ರೆ ನನ್ನಲ್ಲೂ ಪಾಪದ ಸ್ವಭಾವ ಅದಕ್ಕಲ್ಲ. ಹಂಗಾದ್ರೆ ಆ ಸೆಟ್ರ್ ಕರೆಸ್ಲಾ ಬೇಗ. ಹಾ ಫೋನ್ ಮಾಡ್ತೀನಿ ಗೌಡ್ರೆ. ಹಲೋ, ಕಾಲೇ ಕನೆಕ್ಟ್ ಆಯ್ತಲ್ವಲ್ಲ. ಬೇಗ 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 ಕರ. ಹಾ ಕಾಲ್ ಮಾಡ್ತೀನಿ ಗೌಡ್ರೆ. ಹಲೋ ಹಲೋ ರೈಟ್ರ ಹೇಳಿ. ಹಾ ಸರ್ ಶೆಟ್ರೆ, ಇಲ್ಲಿ ನಮ್ಮ ಗೌಡ್ರ ಮೇಲೆ ಈ ಹುಲಿ ಅಟ್ಯಾಕ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಅವ್ರು ಗಾಬರಿ ಆಗ್ಬಿಟ್ಟು ಅದೇನೋ ನಿಮ್ ಮಾತು ಕೇಳಿದವ್ರು ಹಾಸ್ಪಿಟ್ಲಿಗೆ ಹೋಗಲ್ಲ ಅಂತಾರೆ. ಸ್ವಲ್ಪ ಬೇಗ ಬನ್ನಿ ಗೌಡ್ರೆ. ಹುಲಿ ಅಟ್ಯಾಕ್ ಮಾಡ್ಬಿಟ್ಟೈತ. ಅದೇನ್ ಚೆನ್ನಾಗಿತ್ತಲ್ಲ, ಕುರಿ ತರ ಸಾಕಿದ್ರಲ್ಲ. ಅದು ಗೊತ್ತಿಲ್ಲ ಗೌಡ್ರೆ, ಅದೇನೋ ಮಾತಾಡ್ಸ್ಬೇಕು ಅಂತ ಕಾಯ್ತಾವ್ರಿ. ಸ್ವಲ್ಪ ಕೆಲಸ ಇದೆ ಬಿಡ, ಆ ಹುಲಿ ತಗೊಂಡ ಎತ್ಕೋಗ್ಲಾದ ಬಟ್ಟ ಎತ್ಕೊಂಡ ನನ್ ಮೇಲೆ ಬಿದ್ಬಿಡ್ತಲ್ಲ ಅದು. ಬನ್ರಿ ಎತ್ಕೊಂಡು ಗೆಳೆಯ ಅಂತ ಮುದ್ದಾಗಿ ಸಾಕಿದ್ರೆ ಇದೇನ್ ಗೌಡ್ರೆ ಹುಲಿ ಹೊಡೆದಾಕ್ಬಿಟ್ಟಿದೀರಾ? ಸೆಟ್ರೆ ನೀನ್ ಹೇಳಿದೆ ಕರೆಕ್ಟ್ ಹೋಗಲ್ಲ, ಅದು ಪಾಪದ ಸ್ವಭಾವ ರಕ್ತದಲ್ಲೇ ಐತೆ ಅಂತ ನಿಂಗೆ ಅರ್ಥ ಆಯ್ತು ಈಗ. ನಾನು ಇಲ್ಲಿ ಗಂಟೆ ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಒಂದು ಇರುವೆನೂ ಕೊಂದಿಲ್ಲ ನಾನು. ಅಂಥದ್ರಲ್ಲಿ ಒಂದು ಹುಲಿನ ಕೊಲ್ಲ ಮಟ್ಟಕ್ಕೆ ಆಗ್ಬಿಟ್ಟೆ ಅಂತಂದ್ರೆ ಯೋಚನೆ ಮಾಡೋ. ಅದು ನಾವೇನೇ ಹಾಲು ಕೊಟ್ಟು ಹುಲ್ ತಿನ್ಸ್ ಬೆಳೆಸಿದ್ರು ಆ ಹುಲಿ ತನ್ನ ಸ್ವಭಾವನ ಬಿಡಲ್ಲ. ಆ ಥರ ಮನುಷ್ಯ ತನ್ನ ಕೆಟ್ಟತನನ ಬಿಡಲ್ಲ. ಗೌಡ್ರೆ ಏನ್ ತಲೆ ಇಡ್ಸ್ಕೊಬಿಡಿ. ನಾನು ಅದೇ ಹೇಳಿದ್ದು, ನಾವು ಅವಕಾಶ ಅವಶ್ಯಕತೆ ಇಲ್ಲದೆ ಇರೋವರೆಗೂ ಮಾತ್ರನೇ ಪರಿಶುದ್ಧವಾಗಿರಕ್ಕಾಗುತ್ತೆ. ಆದ್ರೆ ಪಾಪ ಮಾಡೋ ಸ್ವಭಾವ ನಮ್ಮ ಬಾಡಿ ಒಳಗಿರುತ್ತೆ. ಅದನ್ನೇ ನೀನ್ ಅವತ್ತು ಹೇಳ್ದಲ್ಲ ಸತ್ಯವೇದದ ಬಗ್ಗೆ, ಏಸಪ್ಪನ ಬಗ್ಗೆ ಹೇಳ್ಕೊಡು. ನಮ್ಮ ಪಾಪ ಎಲ್ಲ ಒತ್ಕೊಂಡವ್ರಲ್ವಾ, ಹಾಗೆ ನನ್ನ ಪಾಪನೂ ಅವರೇ ಒತ್ಕೊಳ್ಳಿ. ನನ್ನ ಒಡೆಯ ನನ್ನ ರಕ್ಷಕ ಅಂತ ಒಪ್ಕೋತೀನಿ. ನಾನು ಆ ಪಾಪ ಸ್ವಭಾವ ನನಗೆ ಬೇಡ. ನೀವೊಬ್ರೇ ಅಲ್ಲ, ಬೇರೆ ನೀವೆಲ್ಲರೂ ನಿಮ್ಮ ಒಳಗಡೆ ಪಾಪದ ಸ್ವಭಾವ ಇದೆ ಅಂತ ಒಪ್ಕೊಳ್ತೀರಾ? ಅದಕ್ಕೋಸ್ಕರ ನಾವು ಪಶ್ಚಾತ್ತಾಪ ಪಡ್ಬೇಕು ತಾನೆ. ನನಗಿಂತ ನಮ್ಮ ಪಾಸ್ಟರ್ ಒಬ್ರವ್ರೆ, ಜೋಸೆಫ್ ಅಂಕಲ್ ಅಂತ, ಅವ್ರ ಕೈಲಿ ಪ್ರೇಯರ್ ಮಾಡಿಸ್ತೀನಿ ರೀ ನಿಮ್ಗೆ. ಹೌದಾ? ನೀವು ನಿಮ್ಮ ಪಾಪ ಎಲ್ಲ ಒಪ್ಕೊಳ್ಳಿ, ರಕ್ಷಣೆ ಪಡ್ಕೊಳ್ಳಿ, ಯೇಸು ಸ್ವಾಮಿ ನಂಬ್ಕೊಂಡು ಬದುಕಿಗೌಡ್ರೆ. ಇಲ್ಲ, ಇನ್ಮೇಲೆ ಏಸಪ್ಪ ನಂಬ್ಕೋತೀನಿ. ಇವತ್ತು ನನ್ಗೆ ಅರ್ಥ ಆಗೋಯ್ತು, ನಮ್ಮ ಪರಂಪರೆಯಿಂದ ಅಲ್ಲ, ನಮ್ಮ ತಲಾಂತಿಂದಲ್ಲ, ನಮ್ಮ ವಿದ್ಯೆಯಿಂದಲ್ಲ, ನಮ್ಮ ಆಸ್ತಿಯಿಂದಲ್ಲ, ಆ ಸ್ವಭಾವ ನನ್ನ ರಕ್ತದಲ್ಲೇ ಅದೇ. ಅದೆಲ್ಲ ಹೋಗ್ಬೇಕಾದ್ರೆ ನಾನು ಆ ಸತ್ಯವೇದ ನಂಬಲೇಬೇಕು, ಆ ಯೇಸು ಸ್ವಾಮಿ ನಂಬಲೇಬೇಕಲ್ಲ. ಈಗ ಅಂಕಲ್ ನಿಮ್ಗೆ ಹೇಳ್ಕೊಡ್ತಾರೆ, ಆ ಥರ ಪ್ರೇಯರ್ ಮಾಡಿ. ಮಗನೇ, ಏಸಪ್ಪ ನಿಮ್ ಪಾಪಕ್ಕೋಸ್ಕರ ಬಂದನು, ಪಾಪಕ್ಕೂ ಸತ್ತಿದ್ದಾರೆ. ಚಿಕ್ಕ ಪ್ರಾರ್ಥನೆ ಮಾಡ್ತೀನಿ. ಏಸಪ್ಪ, ಏಸಪ್ಪ, ನಾನು ನನ್ನ ಜೀವನದಲ್ಲಿ ಎಷ್ಟೋ ಪಾಪಗಳು ಮಾಡಿ ನಿಮ್ಮನ್ನು ಬಹಳವಾಗಿ ನೋಯಿಸಿದ್ದೇನಪ್ಪ. ಒಪ್ಕೊಳ್ತೀನಪ್ಪ. ಯೇಸುವೇ, ನಿನ್ನ ರಕ್ತದಿಂದ ನಾನೆಲ್ಲಾ ಪಾಪವನ್ನು ತೊಳೆಯಪ್ಪ. ಪಾಪಕ್ಕೋಸ್ಕರ ನಾನು ನಿಜವಾದ ಪಶ್ಚಾತ್ತಾಪ ಪಡ್ತೀನಪ್ಪ. ಒಪ್ಕೊಳ್ತೀನಿ.
ಏನಪ್ಪ? ನೀನೊಬ್ಬನೇ ನೀವೊಬ್ಬನೇ ದೇವರು, ದೇವರು, ನೀವೊಬ್ಬನೇ ರಕ್ಷಕ, ನೀವೊಬ್ಬನೇ ರಕ್ಷಕ, ಒಡೆಯ, ಒಡೆಯ, ಯಜಮಾನ ಯಜಮಾನ ನನಗಾಗಿದ್ಯಪ್ಪ. ನನಗಾಗಿದ್ಯಪ್ಪ. ನಾನು ನಾನು ಕೊನೆವರೆಗೂ ನಿನಗೋಸ್ಕರ ನಿನ್ನ ಮಗನಾಗಿ ನಿನ್ನ ಮಗನಾಗಿ ಬಾಳ್ತೀನಿ. ಆಮೇನ್ 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 ಆಮೇನ್. ಆಮೇನ್. ಅಪ್ಪ ಈ ಮಗನ ಆಶ್ರಮ ಸ್ವಾಮಿ, ಈ ಮಗನಿಗೆ ಸತ್ಯ ತಿಳ್ಕೊಂಡು ನಿನ್ನ ಮಗನಾಗಿ ಬಾಳ್ದಪ್ಪ, ಒಂದು ಸೇವಕನಾಗಿ ಉಪಯೋಗಿಸು. ಯೇಸುವಿನ ಮುದ್ದಾದ ನಾಮದಲ್ಲಿ ಬೀರೋಣ. ನಾನು ಇನ್ನೂ ಏಸಪ್ಪನ ಬಗ್ಗೆ ತಿಳ್ಕೋಬೇಕು. ಚರ್ಚಿಗೆ ಬರ್ತೀನಿ, ನಂಗೆ ಹೇಳ್ಕೊಡಿ. ಓಕೆ ಓಕೆ ಓಕೆ. ನಿಜವಾಗ್ಲು ಯಾರೆಲ್ಲ ಪಾಪದ ಸ್ವಭಾವ ಇದೆ ಅವರೆಲ್ಲ ಚರ್ಚೆಗೆ ಬನ್ರಿ. ನಿಮ್ಗೆ ಆ ಪಾಪದ ಹೊರಗಡೆ ಬರಕ್ಕೆ ಆ ವಾಕ್ಯದ ಮೂಲಕ ನಿಮ್ಗೆ ಕಲ್ಸ್ಕೊಡ್ತಾರೆ. ಏ ಸ್ವಾಮಿ ಬಿಡುಗಡೆ ಕೊಡ್ತಾರೆ. ಆಮೇನ್.